ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. 4:50ರ ಸುಮಾರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ. ಅಜ್ಜಿ ಚೆನ್ನಮ್ಮ ಸಾವಿಗೆ ನಿಖಿಲ್ ಭಾವಪೂರ್ಣ ಟ್ವೀಟ್ ಮಾಡಿದ್ದಾರೆ. ಚೆನ್ನಮ್ಮ ನಮಗೆ ಅಜ್ಜಿ ಅಷ್ಟೇ ಆಗಿರಲಿಲ್ಲ, ಇಡೀ ಕುಟುಂಬವನ್ನ ಒಟ್ಟಾಗಿ ಹಿಡಿದಿಟ್ಟಿದ್ದ ಗಟ್ಟಿ ನೆಲೆ ಆಕೆ. ನಮ್ಮ ಕುಟುಂಬದ ದೊಡ್ಡ ಆಧಾರ ಸ್ತಂಭ. ಮನೆಗೆ ಯಾರೇ ಬಂದರೂ ಖಾಲಿ ಹೊಟ್ಟೆಯಲ್ಲಿ ಅವ್ರನ್ನ ಕಳಿಸ್ತಾ ಇರಲಿಲ್ಲ. ಸೊ ಮೊಮ್ಮಗನಾಗ ಅವರ ನೆನಪಿಸ್ಕೊತಾ ಇದ್ದಾರೆ. ಸಾಕ್ಷಾತ್ ಅನ್ನಪೂರ್ಣೆ ಆಗಿದ್ದರು ನಮ್ಮ ಅಜ್ಜಿ ಚೆನ್ನಮ್ಮ ಸಾವಿಗೆ ನಿಖಿಲ್ ಕುಮಾರಸ್ವಾಮಿ ಭಾವಪೂರ್ಣ ಟ್ವೀಟನ್ನು ಮಾಡಿ ತಮ್ಮ ಅಜ್ಜಿಯನ್ನು ನೆನಪಿಸ್ಕೊಂಡಿರ್ತಕ್ಕಂಥದ್ದು. ಈಗ ಹೊರಗನವರೇ ಚೆನ್ನಮ್ಮನವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಾರೆ. ಅಂಥದ್ರಲ್ಲಿ ಇವರು ಕುಟುಂಬದವರೆಲ್ಲ, ಇವರೆಲ್ಲ ಕುಟುಂಬದ ಸದಸ್ಯರು. ಹಾಗಾಗಿ ಅವರು ಅಜ್ಜಿಯನ್ನು ಬಹಳ ಹತ್ತಿರದಿಂದ ನೋಡಿದಂಥವ್ರು. ಆಮೇಲೆ ಚೆನ್ನಮ್ಮನವರು 4 ತಲೆಮಾರುಗಳನ್ನು ನೋಡಿದ್ರು. ನೋಡಿ, 4 ತಲೆಮಾರು. ನಿಖಿಲ್ ಕುಮಾರಸ್ವಾಮಿ ಮಗನನ್ನು ನೋಡಿದ್ರು. ನಿಖಿಲ್ ಕುಮಾರಸ್ವಾಮಿನೇ 3ನೇ ತಲೆಮಾರು, 4ನೇ ತಲೆಮಾರು. ಅದೊಂದು ರೀತಿ ಪೂರ್ಣ ಆಯಸ್ಸನ್ನು ಅನುಭವಿಸಿ ಸಾರ್ಥಕ ಜೀವನವನ್ನು ನಡೆಸಿದಂಥವ್ರು ಚೆನ್ನಮ್ಮನವರಾಗಿರಲಿ, ದೇವೇಗೌಡರಾಗಿರಲಿ. ಮರಿ ಮೊಮ್ಮಗನನ್ನು ನೋಡಿದರು. ಆತಿಥ್ಯ, ಸರಳತೆ, ಮಮತೆಗೆ ದೊಡ್ಡ ಸ್ಫೂರ್ತಿ. ಅವರು ಕಲಿಸಿದ ಬದುಕಿನ ಪಾಠಗಳು ಶಾಶ್ವತವಾಗಿ ಜೀವಂತವಾಗಿರುತ್ತೆ. ಅಜ್ಜಿ ಸಾವಿಗೆ ಚಾಮುಂಡೇಶ್ವರಿ ಸದ್ಗತಿ ಕೊಡಲಿ ಅಂತಂದ್ಬಿಟ್ಟು ನಿಖಿಲ್ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ಅವರ ಅಜ್ಜಿಯನ್ನು ಅವರು ನೆನಪಿಸ್ಕೊಳ್ಳೋದು ಹೇಗೆ ಅಂತ. ಚಿಕ್ಕ ಹುಟ್ಟದಾಗಿಂದ ಅಜ್ಜಿಯ ಮಡ್ಲಲ್ಲಿ ಬೆಳೆದಿರ್ತಾರೆ. ಅವರ ವ್ಯಕ್ತಿತ್ವಗಳನ್ನು ನೋಡಿರ್ತಾರೆ, ವ್ಯಕ್ತಿತ್ವಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅಜ್ಜಿ ಅಂತಂದರೆ ಹೀಗಿರಬೇಕು, ತಾತ ಅಂದರೆ ಹೀಗಿರಬೇಕು ಅಂತಕ್ಕಂಥದ್ದು ಚಿಕ್ಕ ವಯಸ್ಸಿಂದ ಕಲ್ತಿರ್ತಾರೆ ಪಾಠಗಳನ್ನು. ಎಷ್ಟೋ ಕುಟುಂಬಗಳಲ್ಲಿ ಒಬ್ಬ ಮಹಿಳೆಯ ಪಾತ್ರ ಹೀಗೆ ಇರುತ್ತೆ. ಕೆಲವು ಗೊತ್ತಾಗಿರುತ್ತೆ, ಕೆಲವು ಗೊತ್ತಾಗಿರಲ್ಲ ಅಷ್ಟೇ. ತುಂಬ ಕುಟುಂಬಗಳಲ್ಲಿ ಹೀಗಿರುತ್ತೆ. ತುಂಬ ಜನಕ್ಕೆ ಇವತ್ತು ನೆನಪಿಗೆ ಬರ್ಬೋದು ಅವ್ರ ಅಜ್ಜಿನೋ ಅವ್ರ ತಾತನೋ ಎಲ್ಲ.